ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಅತಿ ದೊಡ್ಡ ಬೆಳವಣಿಗೆ, ಮಹತ್ವದ ಘಟ್ಟಕ್ಕೆ ಬಂದಿದೆ ಈ ಕೇಸ್. ಮತ್ತೊಂದು ಕಡೆಗೆ ಕೇಸ್ನಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಅನ್ನು ಕೊಡ್ತಾ ಇದ್ದಾರೆ ದೂರುದಾರ. ಎರಡು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ 3 ಕ್ಷೇತ್ರಗಳನ್ನು ಗೆದ್ದು ಆತ್ಮವಿಶ್ವಾಸದಲ್ಲಿ ಬೀಗ್ತಿರುವಂತಹ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಜನ ಜೈ ಅಂದಿದ್ದಾರೆ ಅನ್ನೋದನ್ನ ಅವರ ಸಂಪುಟದ ಸಚಿವರೇ ಹೇಳ್ತಿದ್ದಾರೆ. ಬೇರೆ ಬಿಡಿ, ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಇದು ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಸಿಕ್ಕಿರೋ ಗೆಲುವು ಅಂತ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವ್ರಿಗೆ ಬಲ ಬಂದಿದೆ ಹೈಕಮಾಂಡ್. ಬೇರೆ ಕಡೆ ಎಲ್ಲ ಸಮಸ್ಯೆ ಆಗಿರೋ ಹೊತ್ತಲ್ಲಿ, ಕಾಂಗ್ರೆಸ್ಗೆ ಏಟಿನ ಮೇಲೆ ಏಟು ಬಿದ್ದಿರೋ ಹೊತ್ತಲ್ಲಿ, ಕರ್ನಾಟಕದಲ್ಲಿ ಮಾತ್ರ ಸಿದ್ದರಾಮಯ್ಯನವ್ರ ಕಡೆಯಿಂದ ಮತ್ತೊಂದು ಗಿಫ್ಟ್ ರಾಹುಲ್ ಗಾಂಧಿಗೆ. ಈ ಹೊತ್ತಲ್ಲಿ ಈಗ ಮೂಡಾ ಮಹತ್ವದ ಘಟ್ಟಕ್ಕೆ ಬಂದಿರೋದು. ಒಂದು ಕಡೆ ನ್ಯಾಯಾಲಯ ಇಷ್ಟು ದಿನ ಅಂತ ಡೆಡ್ಲೈನ್ ಹಾಕಿತ್ತಲ್ಲ, ಲೋಕಾಯುಕ್ತ 3 ತಿಂಗಳ ಒಳಗಡೆ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕು ಅಂತ. ಆ ವರದಿ ಸಲ್ಲಿಸೋದಕ್ಕೆ ಕಡೆಯ ದಿನ ಬಂದೇ ಬಿಟ್ಟಿದೆ, ಡೆಡ್ಲೈನ್ ಸಮೀಪ ಆಗಿದೆ. ಇವತ್ತು ವರದಿಯನ್ನ ಲೋಕಾಯುಕ್ತ SP ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. SP ಉದೇಶ್ ಅವರು ಮೈಸೂರಿನ ಬೆಂಗಳೂರಿಗೆ ಪ್ರಯಾಣ ಮಾಡಿ ನ್ಯಾಯಾಲಯಕ್ಕೆ ಇವತ್ತು ಸಲ್ಲಿಕೆ ಮಾಡಲಿದ್ದಾರೆ. ಲೋಕಾಯುಕ್ತ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಿ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ಭೇಟಿ ಮಾಡಿ ಚರ್ಚೆ ನಡೆಸಿ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡಲಿದ್ದಾರೆ. 400 ಪುಟಗಳ ವರದಿಯನ್ನ ಸಬ್ಮಿಟ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವರು, ಪಾರ್ವತಿಯವರು, ಮಲ್ಲಿಕಾರ್ಜುನ ಸ್ವಾಮಿ ಅವರು, ದೇವರಾಜು, ಇನ್ನಿತರ ಯಾರು ಈ ಕೇಸಲ್ಲಿ ಇದ್ರೋ ಅವರೆಲ್ಲರ ವಿರುದ್ಧ ಏನೇನು ಅಂಶಗಳನ್ನು ಕಲೆ ಹಾಕಲಾಗಿದೆ ಅಥವಾ ಅವರಿಂದ ವಿಚಾರಣೆಗೆ ಒಳಪಡಿಸಿ ಏನೇನು ಮಾಹಿತಿ ಸಿಕ್ಕಿದೆ ಎಲ್ಲವನ್ನ ಸಬ್ಮಿಟ್ ಮಾಡ್ತಾರೆ. ಸೊ ನಾಳೆ ನ್ಯಾಯಾಲಯದ ಮುಂದೆ ಆ ವರದಿಯೆಲ್ಲ ಇರುತ್ತಲ್ವ, ಆಲ್ರೆಡಿ ಇವತ್ತಿರುತ್ತಲ್ವ, ಏನು ಹೇಳುತ್ತೆ ನ್ಯಾಯಾಲಯ, ಆ ವರದಿಯಲ್ಲಿ ಏನಿದೆ ಅನ್ನೋದು ಅತ್ಯಂತ ಪ್ರಾಮುಖ್ಯತೆ ಪಡ್ಕೊಳ್ತಿದೆ. ಒಂದು ಕಡೆ ಈ ಕೇಸ್ನ ತನಿಖೆಯನ್ನು ಲೋಕಾಯುಕ್ತ ಮುಗಿಸಿರೋದು. ಈಗಿರೋ ಕುತೂಹಲ ಏನಪ್ಪಾ ಅಂತ ಕೇಳಿದ್ರೆ, ಲೋಕಾಯುಕ್ತ ಈಗ ರೆಡಿ ಮಾಡಿರುವಂತಹ ವರದಿ ಮುಖ್ಯಮಂತ್ರಿಗಳಿಗೆ ವರದಾನವಾಗಲಿದೆಯಾ ಅಥವಾ ಸಂಕಷ್ಟವನ್ನ ತಂದಿಡಲಿದೆಯಾ? ಮುಖ್ಯಮಂತ್ರಿಗಳ ಪಾತ್ರ ಇದರಲ್ಲಿ ಏನೂ ಇಲ್ಲ ಅಂತ ವರದಿ ಹೇಳಿಬಿಟ್ರೆ, ಕ್ಲೀನ್ ಚಿಟ್ ಕೊಟ್ಟುಬಿಟ್ರೆ, ಒಂದು ಹಂತಕ್ಕೆ ಗೆದ್ದು ಬಿಟ್ರು CBIಗೆ ಹೋಗೋ ತನಕ. ED ಈಗಾಗಲೇ ಎಂಟ್ರಿ ಕೊಟ್ಟಿದೆ. ED ಒಂದಿಷ್ಟು ಲೋಪಗಳನ್ನು ಪತ್ತೆ ಹಚ್ಚಿ ಮಿನಿಸ್ಟ್ರುಗಳ ಲಿಂಕ್ ಎಲ್ಲ ಸಿಕ್ಕಿದೆ ಅಂತ ಮುಂದುವರಿತಾ ಇರೋ ಹೊತ್ತಲ್ಲಿ, CBIಗೂ ಹೋಗುವ ದಟ್ಟ ಸಾಧ್ಯತೆಗಳು ಕಂಡು ಬರ್ತಿರೋ ಹೊತ್ತಲ್ಲಿ, ರಾಜ್ಯ ಮಟ್ಟದಲ್ಲಂತೂ ಸಿದ್ದರಾಮಯ್ಯನವ್ರಿಗೆ ರಿಲೀಫ್ ಸಿಗಬಹುದು. ಈ ವರದಿ ಸಿದ್ದರಾಮಯ್ಯನವ್ರಿಗೆ ಪೂರಕವಾಗಿದ್ದರೆ ನಾಳೆ ಅದು ಗೊತ್ತಾಗುತ್ತೆ. ಸೊ ಲೋಕಾಯುಕ್ತ ವರದಿ ನಾಳೆ ನ್ಯಾಯಾಲಯದಲ್ಲಿ ಇರುತ್ತೆ. ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ಅದು ಒಂದು ಕ್ಲೀನ್ ಚಿಟ್ ಸಿಕ್ಕಿಬಿಟ್ರೆ ಕೇಂದ್ರದ ವಿರುದ್ಧ ಹರಿಹಾಯೋದಕ್ಕೆ ಅಸ್ತ್ರವಾಗುತ್ತೆ. ಆದರೆ ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಡ್ತಿದ್ದಾರೆ ಸ್ನೇಹಮಯಿ ಕೃಷ್ಣ ಕಳೆದ ಒಂದು ವಾರದಿಂದ ನೋಡ್ತಾ ಇದೀವಿ ನಾವು, ಬ್ಯಾಕ್ ಟು ಬ್ಯಾಕ್ ದಾಖಲೆ ರಿಲೀಸ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಟ್ರೆ ಅದರಿಂದ ಏನು ಪ್ರಯೋಜನ ಅಂದರೆ, ಅವರ ಉದ್ದೇಶ ಬೇರೆಯೇ ಇದೆ, ಜನರಿಗೂ ಗೊತ್ತಾಗ್ಲಿ. ಆದರೆ ಜನರಿಗೂ ಗೊತ್ತಾಗ್ಬಿಟ್ರೆ ಏನೋ ಆಗ್ಬಿಡಲ್ಲ. ಅದನ್ನು ಹೈಕೋರ್ಟಲ್ಲಿ ಅವ್ರು ಇಡ್ತಿದ್ದಾರೆ ದಾಖಲೆಗಳನ್ನು, ಏನೇನು ಲೋಪ ಆಗಿದೆ ಮತ್ತು ಸಿದ್ದರಾಮಯ್ಯನವರ ನೇರವಾದ ಪ್ರಭಾವ ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅನ್ನೋ ದಾಖಲೆಗಳನ್ನು ಹೈಕೋರ್ಟ್ ಮುಂದೆ ಇಡ್ತಿದ್ದಾರೆ. ವಿಚಾರಣೆಗೆ ಬರ್ತಾ ಇದೆ. ಆ ಕೇಸು ಕೂಡ ಹೈಕೋರ್ಟಲ್ಲಿ ವಿಚಾರಣೆಗೆ ಬರ್ತಾ ಇರೋದು ಮಹತ್ವ ಪಡ್ಕೊಳ್ತಾ ಇದೆ. ಇದೇ ಟೈಮಲ್ಲಿ ಒಂದೇ ಟೈಮಲ್ಲಿ ಬರ್ತಾ ಇದೆ ನೋಡಿ. CBIಗೆ ಹೋಗುತ್ತಾ ಕೇಸ್ ಅನ್ನೋದು ಅತ್ಯಂತ ಮಹತ್ವ ಪಡ್ಕೊಳ್ತಾ ಇರೋದು. ಯಾಕಂದರೆ ಈಗ ಲೇಟೆಸ್ಟ್ ದಾಖಲೆ ಸ್ಫೋಟಕ ವಿಚಾರವನ್ನು ತೆರೆದಿಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ. ಲೋಕಾಯುಕ್ತದ ಅಧಿಕೃತ ದಾಖಲೆಯಲ್ಲೇ ಬಣ್ಣ ಬಯಲಾಯಿತು ನೋಡಿ ಅಂತ. ಏನದು ಗಂಭೀರವಾದ ವಿಚಾರ, ಆರೋಪ ಅಂತ ಕೇಳಿದ್ರೆ, ಲೋಕಾಯುಕ್ತ ವಾರೆಂಟನ್ನು ಜಾರಿ ಮಾಡಿರುತ್ತೆ. ಸರ್ಚ್ ವಾರೆಂಟ್ 28ನೇ ತಾರೀಕು ಸಂಜೆಗೆ, ಅಂದರೆ ಯಾರಿಗೂ ನೋಟಿಸ್ ಕೂಡ ಕೊಡದೆ ಮೂಡಾದಲ್ಲಿ ರೇಡ್ ಮಾಡಿ ಅಲ್ಲಿರುವಂಥ ದಾಖಲೆಗಳನ್ನು ವಶಪಡಿಸ್ಕೊಳ್ಳಿ ಅಂತ. ಅಂದರೆ ಲೋಕಾಯುಕ್ತದಲ್ಲಿ ಈ ಕೇಸೆಲ್ಲ ಸಿದ್ದರಾಮಯ್ಯನ ವಿರುದ್ಧ ಪ್ರಾಸಿಕ್ಯೂಷನು ರಾಜ್ಯಪಾಲರ ಎಂಟ್ರಿ ಆಗೋ ಮುಂಚೆನೇ ಲೋಕಾಯುಕ್ತ ತನಿಖೆಗಿಳಿದಿರುತ್ತೆ. ಅದರಲ್ಲಿ ದೊಡ್ಡವರ ಹೆಸರು ಬಂದಿರಬೇಕು ಮೋಸ್ಟ್ಲಿ. ಹಾಗಾಗಿ ಗಪ್ಚುಪ್ಪಾಯ್ತು ಅನ್ನೋದ್ರ ಬಗ್ಗೆ ಆರೋಪಗಳಿರೋ ಹೊತ್ತಲ್ಲಿ ಒಂದು ಅಧಿಕೃತ ದಾಖಲೆ ರಿಲೀಸ್ ಮಾಡಿದ್ದಾರೆ. ಲೋಕಾಯುಕ್ತದ ಟಿಪ್ಪಣಿಯೇ ಇದನ್ನು ಬಹಿರಂಗಪಡಿಸ್ತಿದೆ ನೋಡಿ ಅಂತ. ಅದನ್ನು ಕೋರ್ಟ್ ಕೊಡ್ತಾ ಇದ್ದೀನಿ ತಾನು ಹೈಕೋರ್ಟ್ಗೆ. ಮತ್ತಿದು CBIಗೆ ಹೋಗೋದನ್ನು, ಈ ಕೇಸ್ CBIಗೆ ಹೋಗೋದನ್ನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ. ಇದೊಂದು ಡಾಕ್ಯುಮೆಂಟ್ ಸಾಕು ಅನ್ನೋದು ಅವ್ರ ಆತ್ಮವಿಶ್ವಾಸ. ಇದೊಂದು ಡಾಕ್ಯುಮೆಂಟು ಲೋಕಾಯುಕ್ತ ತನಿಖೆ ಯಾಕೆ ಲೋಪಪೂರಿತವಾಗಿದೆ ಅನ್ನೋದನ್ನು ಸಾಬೀತು ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಅವರು ಸ್ನೇಹಮಯಿ ಕೃಷ್ಣ.
ನೋಡಿ, ಸರ್ಚ್ ವಾರೆಂಟ್ 28ನೇ ತಾರೀಕು ಜಾರಿಯಾಗುತ್ತೆ. DYSP ಅವರು ಕೊಡಬೇಕಿತ್ತು SP ಸರ್ಚ್ ವಾರೆಂಟ್ ಅನ್ನ, ಆದ್ರೆ ಕೊಡಲೇ ಇಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿದ್ದಾರೆ. ತಕ್ಷಣ ಹೋಗಿ ದಾಳಿ ಮಾಡ್ತಾರೆ. ಅವ್ರಿಗೆ ಕೇಸ್ನ ಪೂರ್ವಾಪರ ಆಳ ಆಗಲ ಎಲ್ಲ ಗೊತ್ತಿತ್ತು DYSPಗೆ. ಹಾಗಾಗಿ SP ತಮ್ಮ ಬಳಿಯೇ ಇರಿಸ್ಕೊಂಡು ಸಚಿವರಿಗೆ ಮಾಹಿತಿಯನ್ನ ಲೀಕ್ ಮಾಡಿದ್ದಾರೆ ಅನ್ನೋದು ಈಗ ಗಂಭೀರವಾದ ವಿಚಾರ ಸ್ನೇಹಮಯಿ ಕೃಷ್ಣ ಮುಂದಿಡ್ತಿರೋದು. ಮತ್ತು ಅದರ ಬೆನ್ನಲ್ಲೇ 29ನೇ ತಾರೀಕು ಅಂದ್ರೆ ಸರ್ಚ್ ವಾರೆಂಟ್ ಜಾರಿಯಾಗಿ 12 ಗಂಟೆಗಳ ಒಳಗಾಗಿ ಒಬ್ರು IAS ಅಧಿಕಾರಿ ಮೂಡಾ ಆಫೀಸಿಗೆ ಬರ್ತಾರೆ. 145 ಫೈಲನ್ನು ಎತ್ಕೊಂಡು ಹೋಗ್ತಾರೆ. ಹೆಂಗೆ ಅಂತ ಕೇಳೋದಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತ IAS ಅಧಿಕಾರಿ. ಹಾಗಾಗಿ ಯಾರಿಗೂ ಅನುಮಾನ ಬರೆದಿರೋ ರೀತಿಯಲ್ಲಿ ಎಲ್ಲ ಮುಚ್ಚಾಕೋ ಪ್ರಯತ್ನ ಆಗಿದೆ. ಇದು ಒಂದು ಸಾಕು, ಸರ್ಚ್ ವಾರೆಂಟ್ ಜಾರಿಯಾಗಿತ್ತು, ಆದ್ರೆ ಆಮೇಲೆ ಹಿಂದೆ ಹೆಜ್ಜೆ ಇಡ್ತು ಯಾಕೆ ಅನ್ನುವ ಒಂದು ಅಂಶ ಅಧಿಕೃತ ಲೋಕಾಯುಕ್ತ ದಾಖಲೆಯಲ್ಲೇ ಸಿಕ್ತಿದೆ. ಇದು ಒಂದು ಪಾಯಿಂಟ್ ಸಾಕು ಅಂತ ಈಗ ದಾಖಲೆ ಬಿಟ್ಟಿದ್ದಾರೆ, ಸಾರ್ವಜನಿಕರಿಗೆ ಗೊತ್ತಾಗ್ಲಿ ಅಂತ. ಮತ್ತು ನ್ಯಾಯಾಲಯಕ್ಕೆ, ಹೈಕೋರ್ಟ್ಗೆ ಇದನ್ನು ಇಟ್ಟು CBIಗೆ ಹಿಂದೆ ಕೊಡಬೇಕು ಅಂತ ಪ್ರಯತ್ನವನ್ನು ಶುರು ಮಾಡಿರೋದು. ಸಿದ್ದರಾಮಯ್ಯನವ್ರಿಗೆ ದೂರುದಾರ ಕೊಡ್ತಿರುವಂಥ ಲೇಟೆಸ್ಟ್ ಶಾಕ್ ಇದು, ಸ್ಫೋಟಕ ದಾಖಲೆ ಇದು ರಿಲೀಸ್ ಮಾಡಿರೋದು. ನೋಡಿದ್ದೀವಿ ಮೊನ್ನೆ ಎಲ್ಲ ಪಾರ್ವತಿ ಅವರು ಮುದ್ರಾಂಕ ಶುಲ್ಕ ಕಟ್ಟಿಲ್ಲ, ಅವ್ರ ಹೆಸರಲ್ಲಿ ಅಂದರೆ ಅವ್ರ ಬದಲಾಗಿ ವಿಶೇಷ ತಹಶೀಲ್ದಾರ್ ಹೆಂಗೆ ಕಟ್ಟಿದ್ರು, ಅರ್ಜಿ ಹಾಕೋಕ್ಕಿಂತ ಮುಂಚಿನ ದಿನಾನೇ ಶುಲ್ಕ ಕಟ್ಟಿದ್ದು ಹೆಂಗೆ, ಇದೆಲ್ಲವೂ ಕೂಡ ಪ್ರಾಸೆಸ್ಸು ನಿಯಮ ಬಾಹಿರವಾಗಿ ಅಕ್ರಮವಾಗಿ ಅಧಿಕಾರಿಗಳು ಮುಖ್ಯಮಂತ್ರಿಗಳ ಪ್ರಭಾವದ ಮೇರೆಗೆ ಎಲ್ಲ ಅಲ್ಲಲ್ಲೇ ಅಡ್ಜಸ್ಟ್ ಮಾಡಿಕೊಟ್ಟಿರೋದು ಅನ್ನೋದನ್ನ ಸಾಬೀತು ಮಾಡುತ್ತೆ ಅಂತ ಆರೋಪ ಮಾಡಿ ದಾಖಲೆ ಬಿಟ್ಟಿದ್ರು. ಈಗ ಇದು ಅತ್ಯಂತ ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ. ಕಾದ ನೋಡೋಣ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಬಹಳ ಮಹತ್ವದ ದಿನ. ಒಂದು ಕೆಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತ ವರದಿ, ಅಂತಿಮ ವರದಿ, ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ CBIಗೆ ಕೊಡುವಂಥ ಕೇಸು, ಎರಡೂ ಕೂಡ ಒಟ್ಟೊಟ್ಟಿಗೆ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.